ಸಂಕ್ಷಿಪ್ತ ಶ್ರೀ ಶಿವಪುರಾಣ. ಪಾರ್ವತಿಯ ನಾಮಕರಣ, ವಿದ್ಯಾಧ್ಯಯನ. ನಾರದರು ಹಿಮವಂತನಲ್ಲಿಗೆ ಹೋಗಿ ಪಾರ್ವತಿಯ ಮುಂದಿನ ಭವಿಷ್ಯವನ್ನು ಹೇಳುವುದು, ಆಕೆಯ ವಿವಾಹವನ್ನು ಶಿವನೊಂದಿಗೆ ಮಾಡಲು ತಿಳಿಸುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಮೇನೆಯ ಎದುರಿಗೆ ದೇವಿಯು ಮಹಾತೇಜಸ್ವಿ ಕನ್ಯೆಯಾಗಿ ಲೌಕಿಕ ಗತಿಯನ್ನು ಆಶ್ರಯಿಸಿ ಅಳತೊಡಗಿದಳು. ಆಕೆಯ ಮಧುರ ಅಳುವನ್ನು ಕೇಳಿ ಮನೆಯ ಸ್ತ್ರೀಯರೆಲ್ಲರೂ ಹರ್ಷಗೊಂಡರು ಹಾಗೂ ಲಘು ಬಗೆಯಿಂದ ಆಕೆಯ ಬಳಿಗೆ ಬಂದರು. ನೀಲಕಮಲದ ಎಸಳಿನಂತೆ ಶ್ಯಾಮಲ ಕಾಂತಿಯುಳ್ಳ ಆ ಪರಮ ತೇಜಸ್ವಿ ಮನೋರಮ ಕನ್ಯೆಯನ್ನು ನೋಡಿ ಗಿರಿರಾಜ ಹಿಮಾಲಯನು ಅತಿಶಯ ಆನಂದ ಮಗ್ನನಾದನು. ಅನಂತರ ಶುಭ ಮುಹೂರ್ತದಲ್ಲಿ ಮುನಿಗಳೊಂದಿಗೆ ಹಿಮವಂತನು ತನ್ನ ಪುತ್ರಿಗೆ ಕಾಳಿಯೇ ಮೊದಲಾದ ಸುಖದಾಯಕ ಹೆಸರನ್ನಿಟ್ಟನು. ದೇವಿ ಶಿವೆಯು ಗಿರಿರಾಜನ ಭವನದಲ್ಲಿ ದಿನೇ ದಿನೇ ಮಳೆಗಾಲದಲ್ಲಿ ಗಂಗೆಯ ಜಲರಾಶಿಯು ಬೆಳೆಯುವಂತೆ ಶರದ್ ಋತುವಿನ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯತೊಡಗಿದಳು. ಸೌಶೀಲ್ಯವೇ ಮೊದಲಾದ ಗುಣಗಳಿಂದ ಕೂಡಿದ ಬಂಧು ಜನರ ಪ್ರಿಯಳಾದ ಆ ಕನ್ಯೆಯನ್ನು ಕುಟುಂಬದವರು ತಮ್ಮ ಕುಲ ಪರಂಪರೆಗನುಸಾರವಾಗಿ ಪಾರ್ವತಿ ಎಂಬ ಹೆಸರಿನಿಂದ ಕರೆಯತೊಡಗಿದರು. ತಾಯಿಯು ಕಾಲಿಕೆಯನ್ನು ಉಮಾ ಅಂದರೆ ಎಲೈ ತಪಸ್ಸು ಮಾಡಬೇಡ ಎಂದು ಕರೆದು ತಪಸ್ಸಿಗೆ ತಡೆದಿದ್ದಳು. ಮುನಿಯೇ, ಅದರಿಂದ ಆ ಸುಂದರ ಮುಖವುಳ್ಳ ಗಿರಿರಾಜನಂದಿನಿಯು ಮುಂದೆ ಜಗತ್ತಿನಲ್ಲಿ ಉಮಾ ಎಂಬ ಹೆಸರಿನಿಂದಲೇ ವಿಖ್ಯಾತಳಾದಳು. ನಾರದನೇ, ಅನಂತರ ವಿದ್ಯೆ ಕಲಿಯುವ ಸಮಯ ಬಂದಾಗ ದೇವಿ ಶಿವೆಯು ತನ್ನ ಚಿತ್ತವನ್ನು ಏಕಾಗ್ರಗೊಳಿಸಿ ತುಂಬಾ ಸಂತೋಷದಿಂದ ಶ್ರೇಷ್ಠ ಗುರುವಿನಿಂದ ವಿದ್ಯೆ ಕಲಿಯತೊಡಗಿದಳು. ಶರತ್ಕಾಲದಲ್ಲಿ ಹಂಸಗಳ ಸಾಲು ತಾನಾಗಿಯೇ ಸ್ವರ್ಗಂಗೆಯ ತಟವನ್ನು ಸೇರುವಂತೆ, ಮಹೌಷಧಿಗಳು ರಾತ್ರಿಯಲ್ಲಿ ಸ್ವಯಂ ಪ್ರಕಾಶಿತನಾಗುವಂತೆಯೇ ಪೂರ್ವ ಜನ್ಮದ ಎಲ್ಲ ವಿದ್ಯೆಗಳು ಆಕೆಗೆ ಪ್ರಾಪ್ತವಾದವು. ಮುನಿಯೇ, ಈ ಪ್ರಕಾರ ನಾನು ಶಿವೆಯ ಒಂದು ಲೀಲೆಯನ್ನು ವರ್ಣಿಸಿರುವೆನು. ಇನ್ನು ಇತರ ಲೀಲೆಗಳನ್ನು ವರ್ಣಿಸುವೆನು. ಒಮ್ಮೆ ನೀನು ಭಗವಾನ್ ಶಿವನ ಪ್ರೇರಣೆಯಿಂದ ಸಂತೋಷವಾಗಿ ಹಿಮವಂತನ ಮನೆಗೆ ಹೋದೆ. ಮುನಿಯೇ, ನೀನು ಶಿವ ತತ್ವವನ್ನು ತಿಳಿದವನು, ಅವನ ಲೀಲೆಗಳನ್ನು ಬಲ್ಲವರಲ್ಲಿ ಶ್ರೇಷ್ಠನಾಗಿರುವೆ. ನಾರದನೇ, ಗಿರಿರಾಜ ಹಿಮಾಲಯನು ಬಂದಿರುವ ನಿನ್ನನ್ನು ನೋಡಿ ಪ್ರಣಾಮ ಮಾಡಿ ಪೂಜಿಸಿದನು ಹಾಗೂ ತನ್ನ ಪುತ್ರಿಯನ್ನು ಕರೆದು ಅವಳಿಂದ ನಿನಗೆ ನಮಸ್ಕಾರ ಮಾಡಿಸಿದನು. ಮುನೀಶ್ವರನೇ, ಮತ್ತೆ ಪುನಃ ಪುನಃ ನಿನಗೆ ವಂದಿಸಿ ತನ್ನ ಅಹೋಭಾಗ್ಯವೆಂದು ತಿಳಿದು ತಲೆಬಾಗಿಸಿ ಕೈ ಜೋಡಿಸಿಕೊಂಡು ಇಂತೆಂದನು. ಹಿಮಾಲಯನು ಹೇಳುತ್ತಾನೆ, ಎಲೈ ನಾರದ ಮುನಿಯೇ, ಬ್ರಹ್ಮಪುತ್ರರಲ್ಲಿ ಶ್ರೇಷ್ಠ ಜ್ಞಾನವುಳ್ಳ ಸ್ವಾಮಿ, ನೀವು ಸರ್ವಜ್ಞರಾಗಿರುವಿರಿ. ಕೃಪಾಪೂರ್ವಕ ಬೇರೆಯವರ ಉಪಕಾರದಲ್ಲೇ ತೊಡಗಿರುವಿರಿ. ನನ್ನ ಪುತ್ರಿಯ ಜನ್ಮ ಕುಂಡಲಿಯಲ್ಲಿ ಇರುವ ಗುಣ ದೋಷಗಳನ್ನು ತಿಳಿಸಿರಿ. ನನ್ನ ಮಗಳು ಯಾರಿಗೆ ಸೌಭಾಗ್ಯವತಿ ಪ್ರಿಯ ಪತ್ನಿಯಾಗುವಳು? ಬ್ರಹ್ಮದೇವರು ಹೇಳುತ್ತಾರೆ, ಮುನಿಶ್ರೇಷ್ಠನೇ, ನೀನು ಮಾತುಕತೆಯಲ್ಲಿ ಕುಶಲನು ಕೌತುಕಿಯೂ ಆಗಿಯೇ ಇದ್ದಿ. ಗಿರಿರಾಜ ಹಿಮಾಲಯನು ಹೀಗೆ ಹೇಳಿದಾಗ ನೀನು ಕಾಲಿಕೆಯ ಕೈಯನ್ನು ನೋಡಿ ಆಕೆಯ ಸಂಪೂರ್ಣ ಅವಯವಗಳ ಮೇಲೆ ವಿಶೇಷವಾಗಿ ದೃಷ್ಟಿ ಹರಿಸಿ ಹಿಮಾಲಯನಲ್ಲಿ ಹೀಗೆ ಹೇಳಲು ಪ್ರಾರಂಭಿಸಿದೆ. ನಾರದರು ಹೇಳುತ್ತಾರೆ, ಶೈಲರಾಜ ಮತ್ತು ಮೀನಾದೇವಿಯೇ, ನಿಮ್ಮ ಈ ಪುತ್ರಿಯು ಚಂದ್ರನ ಆದಿ ಕಲೆಗಳಂತೆ ಬೆಳೆದಿರುವಳು. ಸಮಸ್ತ ಶುಭ ಲಕ್ಷಣಗಳು ಈಕೆಯ ಅಂಗಗಳ ಶೋಭೆಯನ್ನು ಹೆಚ್ಚಿಸಿವೆ. ಇವಳು ತನ್ನ ಪತಿಗೆ ಅತ್ಯಂತ ಸುಖದಾಯಿನಿಯಾಗುವಳು ಹಾಗೂ ತಂದೆ ತಾಯಿಯರ ಕೀರ್ತಿಯನ್ನು ಬೆಳೆಸುವಳು. ಪ್ರಪಂಚದ ಸಮಸ್ತ ನಾರಿಯರಲ್ಲಿ ಈಕೆಯು ಪರಮಸಾಧ್ವಿಯು, ಸ್ವಜನರಿಗೆ ಸದಾ ಮಹಾನ್ ಆನಂದವನ್ನು ಕೊಡುವವಳು ಆಗುವಳು. ಗಿರಿರಾಜನೇ, ನಿಮ್ಮ ಪುತ್ರಿಯ ಕೈಯಲ್ಲಿ ಎಲ್ಲ ಉತ್ತಮ ಲಕ್ಷಣಗಳೇ ಇವೆ. ಕೇವಲ ಒಂದು ರೇಖೆ ಮಾತ್ರ ವಿಲಕ್ಷಣವಾಗಿದೆ. ಅದರ ಯಥಾರ್ಥ ಫಲವನ್ನು ಕೇಳು. ಇವಳಿಗೆ ಯೋಗಿಯೂ ದಿಗಂಬರನಾಗಿರುವವನೂ ನಿರ್ಗುಣನೂ ನಿಷ್ಕಾಮನೂ ಆದ ಪತಿಯು ದೊರೆಯುವನು. ಅವನಿಗೆ ತಂದೆಯಾಗಲಿ ತಾಯಿಯಾಗಲಿ ಇಲ್ಲ. ಅವನಿಗೆ ಮಾನ ಸಮ್ಮಾನದ ಕಡೆಗೂ ಗಮನವಿರಲಾರದು ಹಾಗೂ ಅವನು ಸದಾ ಅಮಂಗಲ ವೇಷವನ್ನು ಧರಿಸುವನು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ನಿನ್ನ ಈ ಮಾತನ್ನು ಕೇಳಿ ಸತ್ಯವೆಂದೇ ತಿಳಿದು ಮೀನಾ ಹಾಗೂ ಹಿಮಾಚಲರಿಬ್ಬರೂ ಬಹಳ ದುಃಖಿತರಾದರು. ಆದರೆ ಜಗದಂಬೆ ಶಿವೆಯು ನಿನ್ನ ಇಂಥ ವಚನವನ್ನು ಕೇಳಿ ಹಾಗೂ ಲಕ್ಷಣಗಳಿಂದ ಆ ಭಾವಿ ಪತಿಯು ಶಿವನೆಂದೇ ಮನಸ್ಸಿನಲ್ಲಿ ತಿಳಿದು ಹರ್ಷಗೊಂಡಳು. ನಾರದರ ಮಾತು ಎಂದೂ ಸುಳ್ಳಾಗುವುದಿಲ್ಲ ಎಂದು ಯೋಚಿಸಿ ಶಿವೆಯು ಭಗವಾನ್ ಶಿವನ ಚರಣಯುಗಗಳನ್ನು ತುಂಬು ಹೃದಯದಿಂದ ಹೆಚ್ಚಾಗಿ ಪ್ರೀತಿಸತೊಡಗಿದಳು. ನಾರದನೇ, ಆಗ ಮನಸ್ಸಿನಲ್ಲಿ ದುಃಖಿತನಾದ ಹಿಮವಂತನು ನಿನ್ನಲ್ಲಿ ಹೇಳಿದನು, ಮುನಿಯೇ, ಆ ರೇಖೆಯ ಫಲವನ್ನು ಕೇಳಿ ನನಗೆ ಅತೀವ ದುಃಖವಾಗಿದೆ. ನಾನು ತನ್ನ ಮಗಳನ್ನು ಅದರಿಂದ ತಪ್ಪಿಸಲು ಯಾವ ಉಪಾಯ ಮಾಡಲಿ? ಮುನಿಯೇ, ನೀನು ಮಹಾ ಕುತೂಹಲ ಭರಿತ ವಾರ್ತಾಲಾಪವನ್ನು ಮಾಡುವುದರಲ್ಲಿ ವಿಶಾರದನಾಗಿರುವೆ.
ಹಿಮವಂತನ ಮಾತನ್ನು ಕೇಳಿ ನೀನು ಮಂಗಲಕರ ವಚನಗಳಿಂದ ಅವನ ಹರ್ಷವನ್ನು ಹೆಚ್ಚಿಸುತ್ತಾ ಈ ವಿಧವಾಗಿ ನುಡಿದೆ. ನಾರದರು ಹೇಳುತ್ತಾರೆ, ಗಿರಿರಾಜನೇ, ನೀನು ಪ್ರೀತಿಯಿಂದ ಕೇಳು. ನನ್ನ ಮಾತು ನಿಜವಾದುದು, ಅದು ಎಂದೂ ಸುಳ್ಳಾಗದು. ಕೈಯ ರೇಖೆಯು ಬ್ರಹ್ಮದೇವರ ಲಿಪಿಯಾಗಿದೆ, ಖಂಡಿತವಾಗಿಯೂ ಅದು ಸುಳ್ಳಾಗಲಾರದು. ಆದ್ದರಿಂದ ಶೈಲಪ್ರವರನೇ, ಈ ಕನ್ನಿಗೆ ಅಂಧ ಪತಿಯೇ ದೊರೆಯುವನು, ಇದರಲ್ಲಿ ಸಂಶಯವೇ ಇಲ್ಲ. ಆದರೆ ಈ ರೇಖೆಯ ಕೆಟ್ಟ ಫಲದಿಂದ ಬದುಕುಳಿಯಲು ಒಂದು ಉಪಾಯವೂ ಇದೆ. ಅದು ಪ್ರೇಮದಿಂದ ಕೇಳು. ಅದನ್ನು ಮಾಡುವುದರಿಂದ ನಿನಗೆ ಸುಖ ಸಿಗಬಹುದು. ನಾನು ನಿರೂಪಿಸಿರುವ ವರನು ಭಗವಾನ್ ಶಂಕರನೇ ಆಗಿರುವನು. ಅವನು ಸರ್ವಸಮರ್ಥನಾಗಿದ್ದು ಲೀಲೆಗಾಗಿ ಅನೇಕ ರೂಪಗಳನ್ನು ಧರಿಸುತ್ತಾ ಇರುತ್ತಾನೆ. ಅವನಲ್ಲಿ ಸಮಸ್ತ ಕೆಟ್ಟ ಲಕ್ಷಣಗಳು ಸದ್ಗುಣದಂತೆ ಆಗುವುವು. ಸಮರ್ಥ ಪುರುಷರಲ್ಲಿ ಯಾವುದಾದರೂ ದೋಷವಿದ್ದರೂ ಅದು ಅವನಿಗೆ ದುಃಖ ಕೊಡುವುದಿಲ್ಲ, ಅಸಮರ್ಥರಿಗೆ ಅದು ದುಃಖದಾಯಕವಾಗುತ್ತದೆ. ಈ ವಿಷಯದಲ್ಲಿ ಸೂರ್ಯ, ಅಗ್ನಿ ಮತ್ತು ಗಂಗೆಯ ದೃಷ್ಟಾಂತವನ್ನು ಎದುರಿಗೆ ಇಡಬಹುದು. ಅದಕ್ಕಾಗಿ ನೀನು ವಿವೇಕಪೂರ್ವಕ ತನ್ನ ಕನ್ಯೆ ಶಿವೆಯನ್ನು ಭಗವಾನ್ ಶಿವನ ಕೈಗೆ ಒಪ್ಪಿಸು. ಭಗವಾನ್ ಶಿವನು ಎಲ್ಲರ ಈಶ್ವರನೂ ಸೇವ್ಯನೂ ನಿರ್ವಿಕಾರನೂ ಸಾಮರ್ಥ್ಯಶಾಲಿಯೂ ಅವಿನಾಶಿಯೂ ಆಗಿರುವನು. ಅವನು ಬೇಗನೆ ಪ್ರಸನ್ನನಾಗುತ್ತಾನೆ. ಆದ್ದರಿಂದ ಶಿವೆಯನ್ನು ಗ್ರಹಣ ಮಾಡಿಕೊಳ್ಳುವನು, ಇದರಲ್ಲಿ ಸಂಶಯವೇ ಇಲ್ಲ. ವಿಶೇಷವಾಗಿ ಅವನು ತಪಸ್ಸಿನಿಂದ ವಶನಾಗುತ್ತಾನೆ. ಶಿವೆಯು ತಪಸ್ಸು ಮಾಡಿದರೆ ಎಲ್ಲ ಕೆಲಸಗಳು ಸರಿಯಾಗುವುವು. ಸರ್ವೇಶ್ವರ ಶಿವನು ಎಲ್ಲ ವಿಧದಿಂದ ಸಮರ್ಥನಾಗಿದ್ದಾನೆ. ಅವನು ಇಂದ್ರನ ವಜ್ರವನ್ನು ವಿನಾಶ ಮಾಡಬಲ್ಲನು. ಬ್ರಹ್ಮದೇವರು ಅವನ ಅಧೀನದಲ್ಲಿರುವರು. ಅವನು ಎಲ್ಲರಿಗೆ ಸುಖ ಕೊಡುವವನಾಗಿದ್ದಾನೆ. ಪಾರ್ವತಿಯು ಭಗವಾನ್ ಶಂಕರನ ಪ್ರಿಯ ಪತ್ನಿಯಾಗುವಳು. ಆಕೆಯು ಸದಾ ರುದ್ರದೇವರಿಗೆ ಅನುಕೂಲವಾಗಿರುವಳು, ಏಕೆಂದರೆ ಇವಳು ಮಹಾಸಾಧ್ವಿಯೂ ಉತ್ತಮ ವ್ರತವನ್ನು ಪಾಲಿಸುವವಳು, ತಂದೆ ತಾಯಂದಿರ ಸುಖವನ್ನು ಹೆಚ್ಚಿಸುವವಳು ಆಗಿದ್ದಾಳೆ. ಇವಳು ತಪಸ್ಸನ್ನು ಮಾಡಿ ಭಗವಾನ್ ಶಿವನ ಮನಸ್ಸನ್ನು ತನ್ನ ವಶಪಡಿಸಿಕೊಳ್ಳಬಲ್ಲಳು. ಆ ಭಗವಂತನು ಕೂಡ ಇವಳಲ್ಲದೆ ಯಾವುದೇ ಬೇರೆ ಸ್ತ್ರೀಯಳೊಂದಿಗೆ ವಿವಾಹ ಮಾಡಿಕೊಳ್ಳಲಾರನು. ಇವರಿಬ್ಬರ ಪ್ರೇಮವು ಪರಸ್ಪರ ಅನುರೂಪವೇ ಆಗಿದೆ. ಅಂಥ ಉಚ್ಚ ಕೋಟಿಯ ಪ್ರೇಮವು ಹಿಂದೆ ಯಾರಲ್ಲಿಯೂ ಆಗಿರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಆಗಲಾರದು. ಗಿರಿಶ್ರೇಷ್ಠನೇ, ಇದನ್ನೇ ದೇವತೆಗಳ ಕಾರ್ಯ ಮಾಡುವುದಾಗಿದೆ. ಅವರ ಯಾವ ಯಾವ ಕೆಲಸವು ನಷ್ಟಪ್ರಾಯವಾಗಿದೆಯೋ ಅದೆಲ್ಲವೂ ಇವಳಿಂದ ಪುನಃ ಉಜ್ಜೀವನ ಅಥವಾ ಉದ್ಧಾರವಾಗುವುದು. ಗಿರಿರಾಜನೇ, ನಿನ್ನ ಕನ್ಯೆಯನ್ನು ಪಡೆದೇ ಭಗವಾನ್ ಹರನು ಅರ್ಧನಾರೀಶ್ವರನಾಗುವನು. ಇವರಿಬ್ಬರ ಮಿಲನವು ಪುನಃ ಹರ್ಷಪೂರ್ವಕವಾಗುವುದು. ನಿನ್ನ ಈ ಪುತ್ರಿಯು ತನ್ನ ಮನಸ್ಸಿನ ಪ್ರಭಾವದಿಂದ ಸರ್ವೇಶ್ವರ ಮಹೇಶ್ವರನನ್ನು ಸಂತುಷ್ಟಗೊಳಿಸಿ ಅವನ ಶರೀರದ ಅರ್ಧ ಭಾಗವನ್ನು ತನ್ನದಾಗಿಸಿಕೊಳ್ಳುವಳು, ಅವನ ಅರ್ಧಾಂಗಿಯಾಗುವಳು. ಗಿರಿಶ್ರೇಷ್ಠನೇ, ನೀನು ತನ್ನ ಈ ಕನ್ಯೆಯನ್ನು ಭಗವಾನ್ ಶಿವನಲ್ಲದೆ ಬೇರೆ ಯಾರಿಗೂ ಕೊಡಬಾರದು. ಇದು ದೇವತೆಗಳ ಗುಪ್ತ ರಹಸ್ಯವಾಗಿದೆ, ಇದನ್ನು ಎಂದೂ ಪ್ರಕಾಶಿಸಬಾರದು. ಹಿಮಾಲಯನು ಹೇಳಿದನು, ಜ್ಞಾನಿಯಾದ ನಾರದ ಮುನಿಯೇ, ನಾನು ನಿಮ್ಮಲ್ಲಿ ಒಂದು ಮಾತನ್ನು ಹೇಳುತ್ತೇನೆ, ಅದನ್ನು ಆದರದಿಂದ ಕೇಳಿ ಆನಂದವನ್ನು ಅನುಭವಿಸಿರಿ. ಮಹಾದೇವನು ಎಲ್ಲ ವಿಧದ ಆಸಕ್ತಿಗಳನ್ನು ತ್ಯಜಿಸಿ ತನ್ನ ಮನವನ್ನು ಸಂಯಮಿಸಿಕೊಂಡು ನಿತ್ಯವೂ ತಪಸ್ಸನ್ನು ಮಾಡುತ್ತಿರುವನೆಂದು ಕೇಳಿಬರುತ್ತದೆ. ದೇವತೆಗಳಿಗೂ ಅವನು ಕಂಡು ಬರುವುದಿಲ್ಲವಂತೆ. ದೇವರ್ಷಿಯೇ, ಧ್ಯಾನ ಮಾರ್ಗದಲ್ಲಿ ಸ್ಥಿತನಾದ ಆ ಭಗವಾನ್ ಶಂಭುವು ಪರಬ್ರಹ್ಮನಲ್ಲಿ ತೊಡಗಿಸಿರುವ ಮನಸ್ಸನ್ನು ಹೇಗೆ ಬಹಿರ್ಮುಖಗೊಳಿಸಬಲ್ಲನು? ಧ್ಯಾನವನ್ನು ಬಿಟ್ಟು ವಿವಾಹ ಮಾಡಿಕೊಳ್ಳಲು ಹೇಗೆ ಉದ್ಯುಕ್ತನಾಗುವನು? ಈ ವಿಷಯದಲ್ಲಿ ನನಗೆ ಮಹಾನ್ ಸಂದೇಹವಿದೆ. ದೀಪದ ಜ್ಯೋತಿಯಂತೆ ಪ್ರಕಾಶಮಾನನೂ ಅವಿನಾಶಿಯೂ ಪ್ರಕೃತಿಗಿಂತ ಅತೀತನೂ ನಿರ್ವಿಕಾರನೂ ನಿರ್ಗುಣನೂ ಸಗುಣನೂ ನಿರ್ವಿಶೇಷನೂ ನಿರೀಹನೂ ಪರಬ್ರಹ್ಮನೂ ಆದ ಅವನು ಸದಾಶಿವ ಎಂಬ ಸ್ವರೂಪವಾಗಿದೆ. ಆದ್ದರಿಂದ ಅವನು ಅದನ್ನೇ ಎಲ್ಲೆಡೆ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಿರುವನು. ಯಾವುದೇ ಬಾಹ್ಯ ಅನಾತ್ಮ ವಸ್ತುವಿನ ಮೇಲೆ ಕಣ್ಣು ಹಾಯಿಸನು. ಮುನಿಯೇ, ಇಲ್ಲಿಗೆ ಬರುವ ಕಿನ್ನರರ ಮುಖದಿಂದ ಅವನ ವಿಷಯದಲ್ಲಿ ನಿತ್ಯವೂ ಇಂಥ ಮಾತುಗಳನ್ನು ಕೇಳಲಾಗುತ್ತದೆ. ಏನು ಅದೆಲ್ಲವೂ ಸುಳ್ಳಾಗಿರುವುದೇ? ವಿಶೇಷವಾಗಿ ಭಗವಾನ್ ಹರನು ಹಿಂದೆ ಸತಿಯ ಮುಂದೆ ಒಂದು ಪ್ರತಿಜ್ಞೆ ಮಾಡಿದ್ದನೆಂದು ಕೇಳಿಬರುತ್ತದೆ. ದಕ್ಷಕುಮಾರಿ ಪ್ರಿಯ ಸತಿಯೇ, ನಾನು ನೀನಲ್ಲದೆ ಬೇರೆ ಯಾವುದೇ ಸ್ತ್ರೀಯನ್ನು ತನ್ನ ಪತ್ನಿಯಾಗಿ ವರಿಸಲಾರೆನು, ಗ್ರಹಿಸಲಾರೆನು. ಇದನ್ನು ನಾನು ನಿನ್ನಲ್ಲಿ ಸತ್ಯವಾಗಿ ಹೇಳುತ್ತಿರುವೆನು ಎಂದು ಹೇಳಿದ್ದರು. ಈ ವಿಧವಾಗಿ ಸತಿಯೊಂದಿಗೆ ಅವನು ಮೊದಲೇ ಪ್ರತಿಜ್ಞೆಯನ್ನು ಮಾಡಿದ್ದನು. ಈಗ ಸತಿಯು ಸತ್ತು ಹೋದ ಮೇಲೆ ಅವನು ಬೇರೆ ಯಾವುದೇ ಸ್ತ್ರೀಯನ್ನು ಹೇಗೆ ಗ್ರಹಣ ಮಾಡಬಲ್ಲನು? ಇದನ್ನು ಕೇಳಿ ನಾರದರು ಹೇಳಿದರು, ಮಹಾಮತಿಯಾದ ಗಿರಿರಾಜನೇ, ಈ ವಿಷಯದಲ್ಲಿ ನೀನು ಚಿಂತೆ ಮಾಡಬಾರದು.
ನಿನ್ನ ಈ ಪುತ್ರಿ ಕಾಳಿಯೇ ಹಿಂದಿನ ಕಾಲದಲ್ಲಿ ದಕ್ಷ ಕನ್ಯೆ ಸತಿಯಾಗಿದ್ದಳು. ಆಗ ಅವಳಿಗೆ ಸದಾ ಸರ್ವಮಂಗಳದಾಯಿನಿ ಸತಿ ಎಂಬ ಹೆಸರಿತ್ತು. ಆ ಸತಿಯೇ ದಕ್ಷ ಕನ್ಯೆಯಾಗಿ ರುದ್ರನ ಪ್ರಿಯ ಪತ್ನಿಯಾಗಿದ್ದಳು. ಆಕೆಯು ತಂದೆಯ ಯಜ್ಞದಲ್ಲಿ ಅನಾದರಕ್ಕೆ ಗುರಿಯಾಗಿ ಭಗವಾನ್ ಶಂಕರನಿಗೂ ಆದ ಅಪಮಾನವನ್ನು ನೋಡಿ ಕ್ರೋಧದಿಂದ ತನ್ನ ಶರೀರವನ್ನು ತ್ಯಜಿಸಿದ್ದಳು. ಆ ಸತಿಯೇ ಪುನಃ ನಿನ್ನ ಮನೆಯಲ್ಲಿ ಪ್ರಕಟಳಾಗಿರುವಳು. ನಿನ್ನ ಪುತ್ರಿ ಸಾಕ್ಷಾತ್ ಜಗದಂಬಾ ಶಿವೆಯಾಗಿದ್ದಾಳೆ. ಈ ಪಾರ್ವತಿಯು ಭಗವಾನ್ ಹರನ ಪತ್ನಿಯಾಗುವಳು. ಇದರಲ್ಲಿ ಸಂಶಯವೇ ಇಲ್ಲ. ನಾರದನೇ, ಇದೆಲ್ಲವನ್ನು ನೀನು ಹಿಮವಂತನಿಗೆ ವಿಸ್ತಾರವಾಗಿ ತಿಳಿಸಿದೆ. ಪಾರ್ವತಿಯ ಆ ಹಿಂದಿನ ರೂಪ ಮತ್ತು ಚರಿತ್ರವು ಭಕ್ತಿಯನ್ನು ಹೆಚ್ಚಿಸುವುದಾಗಿದೆ. ಮಹಾಕಾಳಿಯ ಆ ಸಂಪೂರ್ಣ ಪೂರ್ವ ವೃತ್ತಾಂತವನ್ನು ನಿನ್ನಿಂದ ಕೇಳಿ ಹಿಮವಂತನು ತನ್ನ ಪತ್ನಿ ಪುತ್ರಿಯೊಂದಿಗೆ ಸಂದೇಹರಹಿತನಾದನು. ಹೀಗೆ ನಿನ್ನ ಮುಖದಿಂದ ತನ್ನ ಪೂರ್ವ ಕಥೆಯನ್ನು ಕೇಳಿದ ಕಾಳಿಯು ಲಜ್ಜೆಯಿಂದ ತಲೆಯನ್ನು ತಗ್ಗಿಸಿದಳು ಮತ್ತು ಆಕೆಯ ಮುಖದಲ್ಲಿ ಮಂದ ಮುಗುಳ್ನಗೆ ಆವರಿಸಿತು. ಗಿರಿರಾಜ ಹಿಮಾಲಯನು ಪಾರ್ವತಿಯ ಆ ಚರಿತ್ರವನ್ನು ಕೇಳಿ ಆಕೆಯ ತಲೆಯನ್ನು ನೇವರಿಸಿ ಮಸ್ತಕವನ್ನು ಮೂಸಿ ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡನು. ನಾರದನೇ, ಇದಾದ ಬಳಿಕ ನೀನು ಆ ಕ್ಷಣವೇ ಸಂತೋಷದಿಂದ ಸ್ವರ್ಗಲೋಕಕ್ಕೆ ಹೊರಟು ಹೋದೆ. ಗಿರಿರಾಜ ಹಿಮಾಲಯನು ಮನಸ್ಸಿನಲ್ಲಿ ಆನಂದಿತನಾಗಿ ತನ್ನ ಸರ್ವ ಸಂಪತ್ತಿನಿಂದ ಕೂಡಿದ ಅರಮನೆಯನ್ನು ಪ್ರವೇಶಿಸಿದನು. ಮೇನಾ ಮತ್ತು ಹಿಮವಂತನ ಮಾತುಕತೆ. ಪಾರ್ವತಿ ಹಾಗೂ ಹಿಮವಂತನಿಗೆ ಸ್ವಪ್ನ. ಭಗವಾನ್ ಶಂಕರನಿಂದ ಮಂಗಳ ಗ್ರಹದ ಉತ್ಪತ್ತಿಯ ಪ್ರಸಂಗ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ನೀನು ಸ್ವರ್ಗಲೋಕಕ್ಕೆ ತೆರಳಿದ ಬಳಿಕ ಸ್ವಲ್ಪ ಕಾಲ ಕಳೆದು ಹೋದ ಮೇಲೆ ಒಂದು ದಿನ ಮೇನಾದೇವಿಯು ಹಿಮವಂತನ ಬಳಿಗೆ ಹೋಗಿ ವಂದಿಸಿದಳು. ಆ ಗಿರಿಕಾಮಿನಿಯು ಮತ್ತೆ ತನ್ನ ಪತಿಯಲ್ಲಿ ವಿನಯದಿಂದ ಇಂತೆಂದಳು. ಮೇನಾದೇವಿಯು ಹೇಳುತ್ತಾಳೆ, ಪ್ರಾಣನಾಥ, ಅಂದು ನಾರದ ಮುನಿಗಳು ಹೇಳಿದ ಮಾತನ್ನು ಸ್ತ್ರೀ ಸ್ವಭಾವದಿಂದಾಗಿ ನಾನು ಚೆನ್ನಾಗಿ ತಿಳಿಯಲಿಲ್ಲ. ನೀವು ಕನ್ಯೆಯ ವಿವಾಹವನ್ನು ಯಾರಾದರೂ ಸುಂದರ ವರನೊಂದಿಗೆ ಮಾಡಿರಿ ಎಂಬುದೇ ನನ್ನ ಪ್ರಾರ್ಥನೆ. ಆ ವಿವಾಹವು ಸರ್ವಥಾ ಅಪೂರ್ವ ಸುಖವನ್ನು ಕೊಡುವುದು. ಗಿರಿಜೆಯವರನು ಶುಭ ಲಕ್ಷಣಗಳಿಂದ ಸಂಪನ್ನನಾಗಿ ಕುಲೀನನಾಗಿರಬೇಕು. ನನ್ನ ಮಗಳು ನನಗೆ ಪ್ರಾಣಗಳಿಂದಲೂ ಹೆಚ್ಚು ಪ್ರಿಯವಾಗಿದ್ದಾಳೆ. ಆಕೆಯು ಉತ್ತಮ ವರವನ್ನು ಪಡೆದು ಪ್ರಸನ್ನ ಮತ್ತು ಸುಖಿಯಾಗುವಂತೆ ಮಾಡಿರಿ. ನಿಮಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಹೀಗೆ ಹೇಳಿ ಮೇನೆಯು ಪತಿಯ ಚರಣಗಳಲ್ಲಿ ಕೆಡಹಿ ಬಿದ್ದಳು. ಆಗ ಆಕೆಯ ಮುಖದಲ್ಲಿ ಕಣ್ಣೀರ ಧಾರೆಗಳು ಹರಿಯುತ್ತಿದ್ದವು. ಪ್ರಜ್ಞಾ ಶಿರೋಮಣಿ ಹಿಮವಂತನು ಅವಳನ್ನು ಎಬ್ಬಿಸಿ ಸಮಜಾಯಿಸಲು ಪ್ರಾರಂಭಿಸಿದನು. ಹಿಮಾಲಯನು ಹೇಳುತ್ತಾನೆ, ಮೇನಾದೇವಿಯೇ, ನಾನು ಯಥಾರ್ಥ ಮತ್ತು ತತ್ವದ ಮಾತನ್ನು ಹೇಳುವೆನು, ಕೇಳು. ಭ್ರಮೆಯನ್ನು ತೊರೆ. ಮುನಿಯ ಮಾತು ಎಂದಿಗೂ ಸುಳ್ಳಾಗಲಾರದು. ನಿನಗೆ ಮಗಳ ಮೇಲೆ ಪ್ರೀತಿ ಇರುವುದಾದರೆ ಅವಳು ಭಕ್ತಿಪೂರ್ವಕ ಸುಸ್ಥಿರ ಚಿತ್ತದಿಂದ ಭಗವಾನ್ ಶಂಕರನ ತಪಸ್ಸು ಮಾಡುವಂತೆ ಆದರದಿಂದ ಕಲಿಸು. ಮೇನಕೆ, ಭಗವಾನ್ ಶಿವನು ಪ್ರಸನ್ನನಾಗಿ ಕಾಳಿಯ ಪಾಣಿಗ್ರಹಣ ಮಾಡಿದರೆ ಎಲ್ಲವೂ ಶುಭವೇ ಆಗುವುದು. ನಾರದರು ತಿಳಿಸಿದ ಅಮಂಗಲ ಅಥವಾ ಅಶುಭವು ನಾಶವಾದೀತು. ಶಿವನ ಬಳಿಯಲ್ಲಿ ಎಲ್ಲ ಅಮಂಗಳಗಳು ಸದಾ ಮಂಗಳ ರೂಪವಾಗುತ್ತವೆ. ಅದಕ್ಕಾಗಿ ನೀನು ಮಗಳಿಗೆ ಶಿವನ ಪ್ರಾಪ್ತಿಗಾಗಿ ತಪಸ್ಸು ಮಾಡುವಂತೆ ಶೀಘ್ರವಾಗಿ ಉಪದೇಶಿಸು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹಿಮವಂತನ ಮಾತನ್ನು ಕೇಳಿ ಮೇನೆಗೆ ಬಹಳ ಸಂತೋಷವಾಯಿತು. ಅವಳು ತಪಸ್ಸಿನಲ್ಲಿ ರುಚಿ ಉಂಟು ಮಾಡಲೆಂದು ಮಗಳಿಗೆ ಉಪದೇಶಿಸಲು ಅವಳ ಬಳಿಗೆ ಹೋದಳು. ಆದರೆ ಮಗಳ ಸುಕುಮಾರ ಶರೀರವನ್ನು ನೋಡಿ ಮೇನೆಯ ಮನಸ್ಸಿನಲ್ಲಿ ಭಾರಿ ವ್ಯಥೆ ಉಂಟಾಯಿತು. ಆಕೆಯ ಎರಡೂ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಮತ್ತೆ ಗಿರಿಪ್ರಿಯೆ ಮೇನೆಯಲ್ಲಿ ಮಗಳಿಗೆ ಉಪದೇಶವನ್ನು ಕೊಡುವ ಶಕ್ತಿ ಉಳಿಯಲಿಲ್ಲ. ತನ್ನ ತಾಯಿಯ ಆ ಪ್ರಯತ್ನವನ್ನು ಪಾರ್ವತಿಯು ಆಗಲೇ ಅರಿತುಕೊಂಡಳು. ಆಗ ಆ ಸರ್ವಜ್ಞ ಪರಮೇಶ್ವರಿ ಕಾಳಿಕಾ ದೇವಿಯು ತಾಯಿಯನ್ನು ಪದೇ ಪದೇ ಆಶ್ವಾಸನೆಯನ್ನಿತ್ತು ನುಡಿದಳು. ಪಾರ್ವತಿಯು ಹೇಳುತ್ತಾಳೆ, ಅಮ್ಮ, ನೀನು ತುಂಬಾ ಬುದ್ಧಿವಂತಳಾಗಿರುವೆ. ಈ ನನ್ನ ಮಾತನ್ನು ಕೇಳು. ಇಂದಿನ ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಒಂದು ಸ್ವಪ್ನವನ್ನು ನೋಡಿದೆನು. ಅದನ್ನು ಹೇಳುವೆನು. ತಾಯಿ, ಸ್ವಪ್ನದಲ್ಲಿ ಓರ್ವ ದಯಾಳು ತಪಸ್ವಿ ಬ್ರಾಹ್ಮಣನು ನನಗೆ ಶಿವನ ಪ್ರಸನ್ನತೆಗಾಗಿ ಉತ್ತಮ ತಪಸ್ಸು ಮಾಡುವಂತೆ ಉಪದೇಶಿಸಿದನು. ನಾರದನೇ, ಇದನ್ನು ಕೇಳಿದ ಮೇನೆಯು ಬೇಗನೆ ತನ್ನ ಪತಿಯನ್ನು ಕರೆಸಿದಳು ಹಾಗೂ ಮಗಳು ಕಂಡ ಸ್ವಪ್ನವನ್ನು ಪೂರ್ಣವಾಗಿ ಹೇಳಿದಳು. ಮೇನಕೆಯ ಮುಖದಿಂದ ಪುತ್ರಿಯ ಸ್ವಪ್ನವನ್ನು ಕೇಳಿ ಗಿರಿರಾಜ ಹಿಮಾಲಯನು ಬಹಳ ಸಂತೋಷಗೊಂಡು ತನ್ನ ಪ್ರಿಯ ಪತ್ನಿಯನ್ನು ಸಮಜಾಯಿಸುತ್ತಾ ನುಡಿದನು. ಗಿರಿರಾಜನು ಹೇಳಿದನು, ಪ್ರಿಯೆ, ಹಿಂದಿನ ರಾತ್ರಿಯಲ್ಲಿ ನಾನು ಒಂದು ಕನಸನ್ನು ಕಂಡೆ. ಅದನ್ನು ಆದರದಿಂದ ಹೇಳುವೆನು. ನೀನು ಪ್ರೇಮಪೂರ್ವಕ ಕೇಳು. ಒಬ್ಬರು ದೊಡ್ಡ ತಪಸ್ವಿಗಳಿದ್ದರು.
ನಾರದರು ಹೇಳಿದ ವರನ ಲಕ್ಷಣಗಳಂತೆ ಲಕ್ಷಣಗಳನ್ನು ಅವನು ಧರಿಸಿದ್ದನು. ಅವನು ಅತ್ಯಂತ ಪ್ರಸನ್ನತೆಯಿಂದ ನನ್ನ ನಗರದ ಸಮೀಪಕ್ಕೆ ತಪಸ್ಸಿಗಾಗಿ ಬಂದನು. ಅವನನ್ನು ನೋಡಿ ನನಗೆ ಬಹಳ ಹರ್ಷವಾಯಿತು. ಹಾಗೂ ನಾನು ತನ್ನ ಪುತ್ರಿಯನ್ನು ಜೊತೆಗೆ ಕರೆದುಕೊಂಡು ಅವನ ಬಳಿಗೆ ಹೋದೆನು. ಆಗ ನನಗೆ ನಾರದರು ತಿಳಿಸಿದವರನ್ನು ಭಗವಾನ್ ಶಂಭುವೇ ಆಗಿದ್ದಾನೆ ಎಂದು ತಿಳಿಯಿತು. ಆಗ ನಾನು ಆ ತಪಸ್ವಿಯ ಸೇವೆಗಾಗಿ ತನ್ನ ಪುತ್ರಿಗೆ ಉಪದೇಶಿಸಿ ಅವನಲ್ಲಿಯೂ ಈಕೆಯ ಸೇವೆಯನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿಕೊಂಡೆ. ಆದರೆ ಆಗ ಅವನು ನನ್ನ ಮಾತನ್ನು ಒಪ್ಪಲಿಲ್ಲ. ಅಷ್ಟರಲ್ಲಿ ಅಲ್ಲಿ ಸಾಂಖ್ಯ ಮತ್ತು ವೇದಾಂತಕ್ಕನುಸಾರ ಬಹಳ ದೊಡ್ಡ ವಿವಾದ ಉಂಟಾಯಿತು. ಅನಂತರ ಅವನ ಆಜ್ಞೆಯಂತೆ ನನ್ನ ಮಗಳು ಅಲ್ಲೇ ನಿಂತುಬಿಟ್ಟಳು. ತನ್ನ ಹೃದಯದಲ್ಲಿ ಅವನ ಕಾಮನೆಯನ್ನೇ ಇರಿಸಿಕೊಂಡು ಭಕ್ತಿಪೂರ್ವಕ ಅವನನ್ನು ಸೇವಿಸತೊಡಗಿದಳು. ಸುಮುಖಿಯೇ, ಇದೇ ನಾನು ಕಂಡ ಸ್ವಪ್ನವಾಗಿದೆ. ಅದನ್ನು ನಿನಗೆ ತಿಳಿಸಿದೆ. ಆದ್ದರಿಂದ ಪ್ರಿಯಮೇನ, ಸ್ವಲ್ಪ ಸಮಯದವರೆಗೆ ಈ ಸ್ವಪ್ನದ ಫಲವನ್ನು ಪ್ರತೀಕ್ಷಿಸಬೇಕೆಂಬುದೇ ಈಗ ಉಚಿತವಾಗಿ ಕಾಣುತ್ತದೆ. ಇದೇ ನನ್ನ ವಿಚಾರವಾಗಿದೆ ಎಂದು ನೀನು ನಿಶ್ಚಿತವಾಗಿ ತಿಳಿ. ಬ್ರಹ್ಮದೇವರು ಹೇಳುತ್ತಾರೆ, ಮುನೀಶ್ವರ ನಾರದನೇ, ಹೀಗೆ ಹೇಳಿ ಹಿಮವಂತನು ಮತ್ತು ಮೇನೆಯು ಶುದ್ಧ ಹೃದಯದಿಂದ ಆ ಸ್ವಪ್ನದ ಫಲವನ್ನು ಪ್ರತೀಕ್ಷಿಸುತ್ತಿದ್ದರು. ದೇವರ್ಷಿಯೇ, ಶಿವಭಕ್ತ ಶಿರೋಮಣಿಯೇ, ಭಗವಾನ್ ಶಂಕರನ ಕೀರ್ತಿಯು ಪರಮ ಪಾವನವೂ ಮಂಗಲಕಾರಿಯೂ ಭಕ್ತಿವರ್ಧಕವೂ ಉತ್ತಮವೂ ಆಗಿದೆ. ನೀನು ಅದನ್ನು ಆದರದಿಂದ ಕೇಳು. ದಕ್ಷ ಯಜ್ಞದಿಂದ ತನ್ನ ನಿವಾಸ ಸ್ಥಾನವಾದ ಕೈಲಾಸಕ್ಕೆ ಬಂದು ಭಗವಾನ್ ಶಂಭುವು ಪ್ರಿಯೆಯ ವಿರಹದಿಂದ ಕಾತರನಾಗಿ ಪ್ರಾಣ ಪ್ರಿಯಳಾದ ಸತೀ ದೇವಿಯನ್ನು ಹಾರ್ದಿಕವಾಗಿ ಚಿಂತಿಸತೊಡಗಿದನು. ತನ್ನ ಪಾರ್ಷದರನ್ನು ಕರೆಸಿ ಸತಿಗಾಗಿ ಶೋಕಿಸುತ್ತಾ ಆಕೆಯ ಪ್ರೇಮವರ್ಧಕ ಗುಣಗಳನ್ನು ಅತ್ಯಂತ ಪ್ರೀತಿಯಿಂದ ವರ್ಣಿಸತೊಡಗಿದನು. ಇದೆಲ್ಲವನ್ನು ಸಾಂಸಾರಿಕ ಗತಿಯನ್ನು ತೋರಿಸಲಿಕ್ಕಾಗಿ ಅವನು ಮಾಡಿದನು. ಮತ್ತೆ ಗೃಹಸ್ಥಾಶ್ರಮದ ಸುಂದರ ಸ್ಥಿತಿಯನ್ನು ಮತ್ತು ರೀತಿ ನೀತಿಗಳನ್ನು ತ್ಯಜಿಸಿ ಅವನು ದಿಗಂಬರನಾದನು. ಹಾಗೂ ಎಲ್ಲ ಲೋಕಗಳಲ್ಲಿ ಉನ್ಮತ್ತನಂತೆ ಸಂಚರಿಸತೊಡಗಿದನು. ಲೀಲಾಕುಶಲನಾದ್ದರಿಂದ ವಿರಹದ ಸ್ಥಿತಿಯನ್ನು ಪ್ರದರ್ಶಿಸತೊಡಗಿದನು. ಸತಿಯ ವಿರಹದಿಂದ ದುಃಖಿತನಾಗಿ ಎಲ್ಲಿಯೂ ಆಕೆಯು ಕಂಡುಬರದೆ ಭಕ್ತ ಕಲ್ಯಾಣಕಾರಿ ಭಗವಾನ್ ಶಂಕರನು ಪುನಃ ಕೈಲಾಸಗಿರಿಗೆ ಮರಳಿ ಬಂದು ಮನಸ್ಸನ್ನು ಪ್ರಯತ್ನಪೂರ್ವಕ ಏಕಾಗ್ರಗೊಳಿಸಿ ಅವನು ಸಮಸ್ತ ದುಃಖಗಳನ್ನು ನಾಶ ಮಾಡುವ ಸಮಾಧಿಗೆ ಅಡರಿದನು. ಸಮಾಧಿಯಲ್ಲಿ ಅವನು ಅವಿನಾಶಿ ಸ್ವರೂಪವನ್ನು ದರ್ಶಿಸತೊಡಗಿದನು. ಹೀಗೆ ತ್ರಿಗುಣರಹಿತನಾದ ಆ ಭಗವಾನ್ ಶಿವನು ದೀರ್ಘಕಾಲದವರೆಗೆ ಸುಸ್ಥಿರ ಭಾವದಿಂದ ಸಮಾಧಿಯಲ್ಲಿ ಇದ್ದನು. ಆ ಪ್ರಭುವು ಸ್ವತಃ ಮಾಯೆಯ ಅಧಿಪತಿ ನಿರ್ವಿಕಾರ ಪರಬ್ರಹ್ಮನಾಗಿರುವನು. ಮತ್ತೆ ಅಸಂಖ್ಯ ವರ್ಷಗಳು ಕಳೆದು ಹೋದಾಗ ಅವನು ಸಮಾಧಿಯನ್ನು ಬಿಟ್ಟನು. ಅನಂತರ ನಡೆದ ಚರಿತ್ರೆಯನ್ನು ನಾನು ನಿನಗೆ ಹೇಳುತ್ತೇನೆ. ಭಗವಾನ್ ಶಿವನ ಹಣೆಯಿಂದ ಆಗ ಶ್ರಮಜನಿತ ಬೆವರಿನ ಒಂದು ಹನಿ ನೆಲಕ್ಕೆ ಬಿತ್ತು. ತತ್ಕಾಲದಲ್ಲಿ ಅದು ಒಂದು ಶಿಶುವಾಗಿ ಪರಿಣಿತವಾಯಿತು. ಮುನಿಯೇ, ಆ ಬಾಲಕನಿಗೆ 4 ಭುಜಗಳಿದ್ದು ಶರೀರದ ಕಾಂತಿಯು ಕೆಂಪಾಗಿತ್ತು ಹಾಗೂ ಮನೋಹರ ರೂಪವಿತ್ತು. ದಿವ್ಯ ಪ್ರಭೆಯಿಂದ ಹೊಳೆಯುತ್ತಿದ್ದ ಬಾಲಕನು ಅತ್ಯಂತ ದುಸ್ಸಹ ತೇಜ ಸಂಪನ್ನನಾಗಿದ್ದರೂ ಆಗ ಲೋಕಾಚಾರ ಪರಾಯಣ ಪರಮೇಶ್ವರ ಶಿವನ ಮುಂದೆ ಸಾಧಾರಣ ಶಿಶುವಿನಂತೆ ಅಳತೊಡಗಿದನು. ಇದನ್ನು ನೋಡಿದ ಪೃಥ್ವೀ ದೇವಿಯು ಭಗವಾನ್ ಶಂಕರನ ಭಯದಿಂದ ಉತ್ತಮ ಬುದ್ಧಿಯಿಂದ ವಿಚಾರ ಮಾಡಿ ಸುಂದರ ಸ್ತ್ರೀಯಾಗಿ ಅಲ್ಲಿ ಪ್ರಕಟಳಾದಳು. ಅವಳು ಆ ಸುಂದರ ಬಾಲಕನನ್ನು ಕೂಡಲೇ ಎತ್ತಿ ಮಡಿಲಲ್ಲಿಟ್ಟುಕೊಂಡು ತನ್ನಲ್ಲಿ ಪ್ರಕಟವಾಗುವ ಹಾಲನ್ನೇ ಸ್ತನ್ಯವಾಗಿ ಅದಕ್ಕೆ ಕುಡಿಸತೊಡಗಿದಳು. ಆಕೆಯು ಸ್ನೇಹದಿಂದ ಅದನ್ನು ಮುತ್ತಿಟ್ಟು ತನ್ನದೇ ಬಾಲಕನೆಂದರಿತು ನಗು ನಗುತ್ತಾ ಆಡಿಸತೊಡಗಿದಳು. ಪರಮೇಶ್ವರ ಶಿವನ ಹಿತವನ್ನು ಸಾಧಿಸುವ ಪೃಥ್ವೀ ದೇವಿಯು ನಿಜ ಭಾವದಿಂದ ಸ್ವತಃ ಅದರ ತಾಯಿಯಾದಳು. ಜಗತ್ತನ್ನು ಸೃಷ್ಟಿಸುವ ಪರಮ ಕೌತುಕಿ ಹಾಗೂ ವಿದ್ವಾನ್ ಅಂತರ್ಯಾಮಿ ಶಂಭುವು ಆ ಚರಿತ್ರವನ್ನು ನೋಡಿ ನಕ್ಕನು. ಪೃಥ್ವಿಯನ್ನು ಗುರುತಿಸಿ ಆಕೆಯಲ್ಲಿ ಹೇಳಿದನು, ಧರಣಿ, ನೀನು ಧನ್ಯಳಾಗಿರುವೆ. ನನ್ನ ಪುತ್ರನನ್ನು ಪ್ರೇಮದಿಂದ ಪಾಲಿಸು. ಈ ಶ್ರೇಷ್ಠ ಶಿಶುವು ಮಹಾತೇಜಸ್ವಿ ಶಂಭುವಾದ ನನ್ನ ಬೆವರಿನಿಂದ ನಿನ್ನ ಮೇಲೆಯೇ ಉತ್ಪನ್ನವಾಗಿರುವುದು. ವಸುಧೆ, ಈ ಪ್ರಿಯಕಾರಿ ಬಾಲಕನು ನನ್ನ ಬೆವರಿನಿಂದ ಪ್ರಕಟನಾಗಿದ್ದರೂ ನಿನ್ನ ಹೆಸರಿನಿಂದ ನಿನ್ನ ಪುತ್ರನೆಂದೇ ಖ್ಯಾತನಾಗುವನು. ಇವನು ಸದಾ ತ್ರಿವಿಧ ತಾಪಗಳಿಂದ ರಹಿತನಾಗುವನು. ಅತ್ಯಂತ ಗುಣವಂತನು, ಭೂಮಿಯನ್ನು ಕೊಡುವವನು ಆಗುವನು. ಇವನು ನನಗೂ ಸುಖವನ್ನು ಕೊಡುವನು. ನೀನು ಇವನನ್ನು ತನ್ನ ಅಭಿರುಚಿಗನುಸಾರ ಗ್ರಹಣ ಮಾಡು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಭಗವಾನ್ ಶಿವನು ಸುಮ್ಮನಾದನು. ಅವನ ಹೃದಯದಲ್ಲಿ ವಿರಹದ ಪ್ರಭಾವವು ಸ್ವಲ್ಪ ಕಡಿಮೆಯಾಯಿತು. ಅವನಲ್ಲಿ ವಿರಹ ಎಲ್ಲಿತ್ತು?
ಅವನು ಲೋಕಾಚಾರವನ್ನು ಪಾಲಿಸುತ್ತಿದ್ದನು. ವಾಸ್ತವವಾಗಿ ಸತ್ಪುರುಷರಿಗೆ ಪ್ರಿಯನಾದ ಶ್ರೀ ರುದ್ರದೇವನು ನಿರ್ವಿಕಾರ ಪರಮಾತ್ಮನೇ ಆಗಿದ್ದನು. ಶಿವನು ಮೇಲೆ ಹೇಳಿದ ಆಜ್ಞೆಯನ್ನು ಶಿರಸಾವಹಿಸಿ ಪುತ್ರನೊಂದಿಗೆ ಪೃಥ್ವಿ ದೇವಿಯು ಶೀಘ್ರವಾಗಿ ತನ್ನ ಸ್ಥಾನಕ್ಕೆ ಹೊರಟು ಹೋದಳು. ಆಕೆಗೆ ಆತ್ಯಂತಿಕ ಸುಖವು ದೊರಕಿತು. ಆ ಬಾಲಕನು ಭೌಮ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಯುವಕನಾದಾಗ ಕಾಶಿಗೆ ಹೋಗಿ ಅಲ್ಲಿ ಅವನು ದೀರ್ಘಕಾಲದವರೆಗೆ ಭಗವಾನ್ ಶಂಕರನ ಸೇವೆ ಮಾಡಿದನು. ವಿಶ್ವನಾಥನ ಕೃಪೆಯಿಂದ ಗ್ರಹರ ಪದವಿಯನ್ನು ಪಡೆದು ಆ ಭೂಮಿಪುತ್ರನು ಕೂಡಲೇ ಶುಕ್ರಲೋಕದಿಂದ ಮೇಲೆ ಇರುವ ಶ್ರೇಷ್ಠ ದಿವ್ಯಲೋಕಕ್ಕೆ ಹೊರಟು ಹೋದನು.